ಲಿಂಗೇಶ್ವರ ಮಧ್ಯಮ ಕನಕದಾಸ ಪರ್ಯಂತ ಒಂದೇ ಗುರು ಪರಂಪರ. ಪ್ರಥಮವಾಗಿ ಜಗದಾದಿ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರರಲ್ಲಿ, ಕುಲದೇವರಾದ ಬೀರಲಿಂಗೇಶ್ವರರಲ್ಲಿ, ದಾಸಶ್ರೇಷ್ಠರಾದ ಭಕ್ತ ಕನಕದಾಸರ ಅಡಿದಾವರೆಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಆಲುಮತ ಮಹಾಸಭಾದ ಶತಮಾನೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಎಲ್ಲ ಪರಮಪೂಜ್ಯರ ಪವಿತ್ರ ಚರಣಗಳಲ್ಲಿ ಅಭಿವಂದಿಸಿ, ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಮಾಜಿ ಉಪಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಮಾಜಿ ಸಚಿವರು ವಿಜಯಶಂಕರ್ ಅವರೇ, ಹಾಲಿ ಶಾಸಕರಾಗಿರ್ತಕ್ಕಂತಹ ಬಂಡೆಪ್ಪ ಕಾಶಂಪುರ್ ಅವರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಆಲುಮತ ಸಮಾಜದ ಎಲ್ಲ ಧುರೀಣ ನಾಯಕರೇ, ಇಲ್ಲಿ ನೆರೆದಿರ್ತಕ್ಕಂತಹ ಸಮಸ್ತ ಆತ್ಮೀಯ ಬಂಧುಗಳೇ, ಈಗಾಗಲೇ ಬಹಳ ಸಮಯ ಆಗಿದೆ. ಇವತ್ತು ನಾವೆಲ್ಲರೂ ಸಹಿತ ಆಲುಮತ ಶತಮಾನೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವು ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿದ್ದೇವೆ. ಈ ಜನಸಾಗರ ಮತ್ತೆ ಬಂದಿರತಕ್ಕಂತಹ ವಾಹನಗಳನ್ನ, ಬರಬೇಕಾಗಿರ್ತಕ್ಕಂತಹ ಜನಗಳ ಮಾಹಿತಿಯನ್ನ ನೋಡಿದ್ರೆ ಒಂದು ಮಾತನ್ನ ನೆನಪಾಗುತ್ತೆ, ಹಾಲು ಕೆಟ್ಟರೆ ಕೆಟ್ಟಿತ್ತು, ಹಾಲು ಮತ ಸಮಾಜದವರು ಕೆಡೋದಿಲ್ಲ ಅನ್ನುವಂಥದ್ದು ಇವತ್ತು ದಾವಣಗೆರೆ ಜಿಲ್ಲೆ, ಕರ್ನಾಟಕದ ಕುರುಬರು ಇವತ್ತು ಸಾಬೀತು ಮಾಡಿದ್ದಾರೆ. ಬಂಧುಗಳೇ, ನಾವು ಬಹಳಷ್ಟು ಜಾಗೃತರಾಗಬೇಕಾಗಿದೆ. ನಾವು ಬಹಳಷ್ಟು ಜಾಗೃತರಾಗಬೇಕಾಗಿದೆ. ಇವತ್ತು ನಮ್ಮ ಪರಂಪರೆ, ಸಂಸ್ಕೃತಿ, ಇತಿಹಾಸವನ್ನು ನಾವು ಮರೆತು ಕೂತಿದ್ದೀವಿ. ಈ ಹಾಲುಮತ ಶತಮಾನೋತ್ಸವದಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಇವತ್ತು ನಾವು ನಮ್ಮ ಸಂಪ್ರದಾಯ, ಸಂಸ್ಕೃತಿ ಬಗ್ಗೆ, ಇತಿಹಾಸದ ಬಗ್ಗೆ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ ಅನ್ನುವಂಥದ್ದು. ನಮ್ಮ ಪರಂಪರೆ ಎಂತಹ ದೊಡ್ಡ ಪರಂಪರೆ ಅಂತಂದ್ರೆ, ನಾನು ಹೇಳ್ಕೊಡ್ತೀನಿ, ಆ ರೀತಿಯಾಗಿ ಹೇಳ್ತೀರಿ ಎಲ್ಲರೂ? ಹೇಳ್ತೀರಾ? ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ನಾಯಕರುಗಳು ಹೇಳ್ಬೇಕು, ನಮ್ಮ ಪರಂಪರೆ ಎಂತಹ ದೊಡ್ಡ ಪರಂಪರೆ ಅನ್ನುವಂಥದ್ದು ರಾಜಕೀಯ ನಾಯಕರುಗಳಿಗೂ ಸಹಿತ ಗೊತ್ತಾಗಬೇಕಾಗಿದೆ. ಕುಲಗುರು ರೇವಣಸಿದ್ದ, ಹಿಂದೆ ಕುಂತಾರ ಹೇಳ್ರಿ, ಕುಲಗುರು ರೇವಣಸಿದ್ದ, ಕುಲದೇವ ಬೀರಲಿಂಗ, ಮುನಿದೇವ ಮೈಲಾರಲಿಂಗ, ಛಲವಂತ ಮಾಳಿಂಗರಾಯ, ಸಿದ್ಧರಲ್ಲಿ ಅಮೋಘಿಸಿದ್ದ, ಧರ್ಮದಲ್ಲಿ ಇಟಗಿ ಭೀಮಾಂಬಿಕೆ, ಶರಣೆಯಲ್ಲಿ ಸಜ್ಜಲಗುಡ್ಡದ ಶರಣಮ್ಮ, ರಾಜರಲ್ಲಿ ಹಕ್ಕಬುಕ್ಕರು, ರಾಣಿಯಲ್ಲಿ ಅಹಲ್ಯಾಬಾಯಿ ಹೋಳ್ಕರ್, ಶಾಂತಿಯಲ್ಲಿ ಸಾಮ್ರಾಟ್ ಅಶೋಕ್, ಕ್ರಾಂತಿಯಲ್ಲಿ ಸಂಗೊಳ್ಳಿ ರಾಯಣ್ಣ, ಇತಿಹಾಸದಲ್ಲಿ ಚಂದ್ರಗುಪ್ತ ಮೌರ್ಯ, ಮಹಾತ್ಮರಲ್ಲಿ ಕುರುಬ ಗೊಲ್ಲಾಳೇಶ,
ಬಾಳು ಮಾಮ, ಲಡ್ಡು ಮುತ್ಯ, ಭಕ್ತಿಯಲ್ಲಿ ಕನಕದಾಸ, ಯುಕ್ತಿಯಲ್ಲಿ ಕಾಳಿದಾಸ, ಮುಕ್ತಿದಾತ ಬೊಮ್ಮಗೊಂಡನ, ಇವರೆಲ್ಲರ ವಂಶದ ಕುರುಬರು ನಾವು. ಇವರೆಲ್ಲರ ವಂಶದ ಕುರುಬರು ನಾವು. ಇವರೆಲ್ಲರ ವಂಶದ ಕುರುಬರು ನಾವು. ಈ ತರ ಕೇಕೆ ಹೊಡೆದು ಸೀಟಿ ಹೊಡೆಯೋದು ನಮ್ಮ ಹಾಲುಮತ ಸಂಸ್ಕೃತಿ ಅಲ್ಲ. ನಿಮಗೆ ಖುಷಿ ಆದ್ರೆ ಚಪ್ಪಾಳೆ ಹೊಡಿರಿ. ನಾವು ಕೇಕೆ ಹೊಡೆದು ಸೀಟಿ ಹೊಡೆದೆ ನಾವು ರಾಜ್ಯದಲ್ಲಿ ಈ ಮಟ್ಟಕ್ಕೆ ಬಂದಿದ್ದೀವಿ. ಸ್ವಲ್ಪ ಬದಲಾವಣೆ ಆಗೋಣ. ಬಂಧುಗಳೇ, ನಮ್ಮ ಪರಂಪರೆ, ಸಂಪ್ರದಾಯ, ಸಂಸ್ಕೃತಿ ಎಂತಹ ದೊಡ್ಡದು ಅನ್ನುವಂಥದ್ದು ಇವಾಗ ನಾವು ಹೇಳಿದ್ದೇವೆ. ಇವತ್ತು ರಾಜ್ಯದಲ್ಲಿ ಏನು ಶೈವ ಧರ್ಮವನ್ನ ಸ್ಥಾಪನೆ ಮಾಡಿದಂತಹ, ಏನು ಶೈವ ಧರ್ಮ ಅನ್ನುವಂಥದ್ದು ಏನಾದ್ರೂ ಇದೆ, ಅದು ಜಗದ್ಗುರು ರೇವಣ ಸಿದ್ಧರು ಹಾಕಿಕೊಟ್ಟಂತಹ ದಾರಿ ಅನ್ನುವಂತಹ ಸತ್ಯವನ್ನು ನಾವು ಮರೆತು ಬದುಕ್ತಾ ಇದ್ದೀವಿ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ವೀರಶೈವ ಧರ್ಮವನ್ನ ಸ್ಥಾಪನೆ ಮಾಡಿ ಶೈವ ಪಂಥವನ್ನ ಈ ರಾಜ್ಯದಲ್ಲಿ ಬಿತ್ತಿದಂಥವನು ಜಗದ್ಗುರು ರೇವಣ ಸಿದ್ಧ, ಹಾಲು ಮತದ ಕುಲಗುರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ದೆಹಲಿ ಸಂಸತ್ ಭವನದ ಮುಂದೆ ಒಬ್ಬ ಚಿಕ್ಕ ಮುಗ್ಧ ಬಾಲಕನ ವಿಗ್ರಹ ಇದೆ, ಚಂದ್ರಗುಪ್ತ ಮೌರ್ಯ. ಆ ವಿಗ್ರಹದ ಕೆಳಗಡೆ ಒಂದು ವರ್ಡ್ಸ್ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂದ್ರೆ, ದ ಯಂಗ್ ಬಾಯ್ ಗುಡ್ ಶಫರ್ಡ್ ಚಂದ್ರಗುಪ್ತ ಮೌರ್ಯ ಥಿಂಕಿಂಗ್ ಫಾರ್ ಫ್ಯೂಚರ್ ಇಂಡಿಯಾ. ಒಬ್ಬ ಒಳ್ಳೆ ಕುರುಬ ಮುಗ್ಧ ಬಾಲಕ ಚಂದ್ರಗುಪ್ತ ಮೌರ್ಯ ಅಖಂಡ ಭವ್ಯ ಭಾರತದ ಉಜ್ವಲದ ಭವಿಷ್ಯದ ಬಗ್ಗೆ ಚಿಂತಿಸಿದ ಅನ್ನುವಂಥದ್ದನ್ನ ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅನ್ನುವಂಥದ್ದು. ಚಂದ್ರಗುಪ್ತ ಮೌರ್ಯ ಆಲುಮತ ಸಮಾಜದ ಒಬ್ಬ ಶ್ರೇಷ್ಠ ರಾಜ ಆದರೆ ಅವನ ಮೊಮ್ಮಗ ಸಾಮ್ರಾಟ್ ಅಶೋಕ್ ಕೂಡ ಹಾಲುಮತ ಸಮಾಜದವನು. ಈ ದೇಶದ ಲಾಂಛನ ಅಶೋಕ ಚಕ್ರನು ಸಹಿತ ಕುರುಬರ ಕುರು ಅನ್ನುವಂಥದ್ದನ್ನ ನಾವು ಸತ್ಯವನ್ನು ಮರ್ತಕೋಬೇಕಾಗಿದೆ ಅನ್ನುವಂಥದ್ದು. ಇಷ್ಟೆಲ್ಲ ಇತಿಹಾಸ ಇದ್ರೂ ಸಹಿತ ಇವತ್ತು ನಾವ್ಯಾಕೆ ಹೀಗಿದ್ದೀವಿ, ಇದನ್ನ ಚರ್ಚೆ ಆಗಬೇಕು. ಇಷ್ಟೆಲ್ಲ ಪರಂಪರೆ ಇದ್ರೂ ಸಹಿತ ನಾವಿವತ್ತು ಯಾಕಿದ್ದೀವಿ ಅಂತಂದ್ರೆ, ನಮ್ಮಲ್ಲಿ ದೊಡ್ಡ ಮನಸ್ಸು ಬೇಕಾಗಿದೆ, ನಮ್ಮಲ್ಲಿ ಇತಿಹಾಸವನ್ನ ತಿಳ್ಕೋಬೇಕಾಗಿದೆ ಅನ್ನುವಂಥದ್ದು. ನಾವು ದೇಶಕ್ಕೋಸ್ಕರ ಜೀವವನ್ನ ಕೊಟ್ಟಿದ್ದೇವೆ ಹೊರತು, ದೇಶಕ್ಕೋಸ್ಕರ ಜೀವವನ್ನ ಕೊಟ್ಟಂತಹ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನ ರಕ್ತದಲ್ಲಿ ಹಂಚ್ಕೊಂಡಿಟ್ಟಿರ್ತಕ್ಕಂತಹ ನಾವು ದೇಶಕ್ಕೆ ಹಿತವನ್ನ ಬಯಸ್ತೇವೆ ಹೊರತು ದೇಶದ್ರೋಹದ ಕೆಲಸವನ್ನ ಮಾಡೋದಿಲ್ಲ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನುವಂಥದ್ದು. ಇದೆಲ್ಲ ಇತಿಹಾಸ ಇದೆ. ಇತಿಹಾಸ ಇದ್ರೂ ಸಹಿತ ನಮ್ಮನ್ನ ಒಡೆದು ಹಾಳುವಂತಹ ನೀತಿ ಕುತಂತ್ರ ಇವತ್ತು ರಾಜ್ಯದಲ್ಲಿ ನಡೀತಿರ್ತಕ್ಕಂಥದ್ದು ಬಹಳ ಖಂಡನೀಯ ಅನ್ನುವಂತಹ ವಿಚಾರ. ಕನಕದಾಸರು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾರೆ. ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಇಂಡ ನಗಲಿದ ಗೋವು ಉಲಿಗಿಕ್ಕಿದ ಮೇವು. ಇವತ್ತು ಹಾವೇರಿ ದಾವಣಗೆರೆ ಜಿಲ್ಲೆಯಲ್ಲಿ ಹಾಲುಮತ ಸಮಾಜದ ಒಂದು ಹಿಂಡು ಸೇರಿದೆ. ಈ ಹಿಂಡು ಒಳಗಡೆ ಇದ್ರೆ ನೀವೆಲ್ಲರೂ ಸೇಫ್ ಆಗಿರ್ತೀರಿ. ಈ ಹಿಂಡನ್ನು ಹಗಲಿದ್ರೆ ಮೇಲ್ವರ್ಗದ ಸಮಾಜದ ಒಂದು ಮೇವಾಗ್ತೀವಿ ಅನ್ನುವಂಥದ್ದನ್ನ ನೀವು ಸತ್ಯವನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನುವಂಥದ್ದು. ನಾವೆಲ್ಲ ಒಂದು ಹಿಂಡು ಒಳಗಡೆ ಬರಬೇಕಾಗುತ್ತೆ. ಈ ಒಂದು ಹಿಂಡು ಒಳಗಡೆ ಬಂದು ಸಮಾಜವನ್ನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ನಾವು ಎಲ್ಲೇ ತನಕ ಪ್ರಬಲವಾಗಿ ಕಟ್ಟೋದಿಲ್ಲ ಸಮಾಜವನ್ನ. ಈ ಸಮಾಜದಲ್ಲಿ, ರಾಜ್ಯದಲ್ಲಿ ಯಾರು ಕೇಳೋರು ಗತಿ ಇಲ್ಲ ಅನ್ನುವಂತಹ ಸತ್ಯವನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನುವಂಥದ್ದು. ಇಂತಹ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ
ಇವತ್ತು ಅಖಂಡ ಭವ್ಯ ಭಾರತದಲ್ಲಿ ನಾವು ವಾಸಿಸ್ತಾ ಇದ್ದೀವಿ. ಒಂದು ಸತ್ಯ ಘಟನೆನ ಹೇಳ್ತೇನೆ. ವಿಜಯಶಂಕರ್ ಅವರು ಮಾತನಾಡಬೇಕಾದ್ರೆ ಸಾಕಷ್ಟು ಪ್ರಾಣಿಗಳನ್ನ ಉದಾಹರಣೆ ತಗೊಂಡ್ರು. ಹುಲಿ ಬಗ್ಗೆ ತಗೊಂಡ್ರು, ಹಸುವಿನ ಬಗ್ಗೆ ತಗೊಂಡ್ರು, ಸಿಂಹದ ಬಗ್ಗೆ ತಗೊಂಡ್ರು, ಆನೆ ಬಗ್ಗೆ ತಗೊಂಡ್ರು. ಇವತ್ತು ಹಾಲುಮತ ಸಮಾಜದವ್ರು ಸೇರಿದೀವಿ. ನಾನು ಇಲ್ಲಿ ಹಸು ಮತ್ತೆ ಕುರಿ ಬಗ್ಗೆ 2 ಮಾತುಗಳನ್ನ ಮಾತಾಡಿ ನನ್ನ ಮಾತನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಸು ಮತ್ತೆ ಕುರಿ. ನಮ್ಮ ಅಖಂಡ ಭವ್ಯ ಭಾರತದಲ್ಲಿ ಹಸುವನ್ನ ಗೋಮಾತೆ ಎಂದು ಪೂಜೆ ಮಾಡಿದಂತಹ ನಾವು, ಆ ಗೋಮಾತೆಯಲ್ಲಿ ಕೋಟ್ಯಾನು ದೇವತೆಗಳು ವಾಸವಾಗಿದ್ದಾರೆ ಅನ್ನುವಂಥದ್ದನ್ನ ನಮ್ಮ ಭಾವನೆ ಇದೆ. ಅದಕ್ಕೂ ನಮ್ದು ವಿರೋಧ ಇಲ್ಲ, ನಾವು ಸಹಿತ ಅದಕ್ಕೆ ಸಮ್ಮತಿಸ್ತೇವೆ. ಆದರೆ ಈ ಹಸು ಮತ್ತೆ ಕುರಿಯನ್ನ ನಾನು ಸಮತೋಲವನ್ನ ಮಾಡ್ಕೊಂಡು ಹೋಗ್ತೇನೆ. ನೀವು ಆವಾಗ ಉತ್ತರ ಕೊಡಬೇಕು, ಯಾವ ಪ್ರಾಣಿ ಈ ದೇಶದಲ್ಲಿ ಪ್ರಪಂಚದಲ್ಲಿ ಶ್ರೇಷ್ಠ ಅನ್ನುವಂತಹ ಉತ್ತರ ನಂತರ ನೀವು ಕೊಡ್ತೀರಾ. ನಾನು ಕೇಳುವಂತಹ ಮಾತುಗಳಿಗೆ ಹೌದು ಮತ್ತೆ ಅಲ್ಲ ಅನ್ಬೇಕು. ಅಂತೀರಾ? ಹೌದು ಮತ್ತೆ ಅಲ್ಲ ಅನ್ಬೇಕು. ಹಸುವನ್ನ ನಾವು ಪೂಜೆ ಮಾಡಿದಂತಹ ಜನಗಳು ಕುರಿಯನ್ನು ಸಹಿತ ನಾವು ಪೂಜೆ ಮಾಡುವಂತಹ ಜನಗಳಲ್ಲಿ ಇದ್ದೇವೆ. ಹಸು ಮತ್ತೆ ಕುರಿ. ಹಸು ಗುದ್ದುತ್ತೆ, ಹೌದಲ್ವಾ? ಗುದ್ದುತ್ತಂತಿರೋ ತಿವಿಯುತ್ತಂತಿರೋ? ಗುದ್ದುತ್ತೆ. ಕೋಟ್ಯಾನು ದೇವತೆಗಳು ವಾಸ ಮಾಡುವಂತಹ ಹಸು ಗುದ್ದುತ್ತೆ. ಇವತ್ತು ಬೆಳಗಾಂ ಕುರುಬರು ಸಹಿತ ಸಾಕಷ್ಟು ಜನ ಬಂದಿದ್ದೀರಿ. ಒಬ್ಬೊಬ್ಬ ಕುರುಬ 5 ರಿಂದ 10 ಸಾವಿರ ಕುರಿಗಳನ್ನ ಸಾಕಿದಾನೆ. ಆ ಕುರಿ ಸಾಕಿದಂತಹ ಕುರುಬ, ನಾನು ಸಾಕಿದ ಕುರಿ ನನಗೆ ಇವತ್ತು ಗುದ್ದಿತು ಅನ್ನುವಂತಹ ಇತಿಹಾಸ ಯಾವ ಕುರುಬನು ಸಹಿತ ಹೇಳೋದಿಲ್ಲ. ಗುದ್ದಿತಂತ ಇತಿಹಾಸ ಅಂತ ಹೇಳೋದಿಲ್ಲ. ಆದ್ರೆ ಹಸು ಗುದ್ದುತ್ತೆ, ಕುರಿ ಗುದ್ದೋದಿಲ್ಲ. ಟಗರ್ ಗುದ್ದುತ್ತೆ, ಕುರಿ ಗುದ್ದೋದಿಲ್ಲ. ಹಸು ಹಗ್ಗವನ್ನ ಬಿಚ್ಕೊಂಡು ಪಕ್ಕದ ಬೇಲಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಮೇವನ್ನ ಮೇದಂತಹ ಸಂದರ್ಭದಲ್ಲಿ ಆ ಕಡದಂತಹ ಮೊಳಕೆ 1 ಮೊಳಕೆ ಬರುತ್ತೆ. ಇದೇ ಕುರಿ ಏನಾದ್ರೂ ಪಕ್ಕದ ಹೊಲಕ್ಕೆ ಹೋಗಿ ಬೇರೆಯವರ ಪೈರನ್ನ ಮೇದಂತಹ ಸಂದರ್ಭದಲ್ಲಿ, ಆ ಕುರಿ ಕಡದಂತಹ ಸಂದರ್ಭದಲ್ಲಿ ಆ ಪೈರು 2 ಮೊಳಕೆ ಒಳೆಯುತ್ತೆ. ಹಸು ಕಡದದ್ದು 1 ಮೊಳಕೆ ಬರುತ್ತೆ, ಕುರಿ ಕಡ್ದಿದ್ದು 2 ಮೊಳಕೆ ಬರುತ್ತೆ. ಇದು ಇತಿಹಾಸ. ಹಸು ಸಗಣಿ ಹಾಕತ್ತೆ, ಹೌದಲ್ಲ? ಹಸು ಸಗಣಿ ಹಾಕತ್ತೆ. ನಾವು ವಿಭೂತಿಯನ್ನು ಹಚ್ಕೊಳ್ತೀವಿ. ವಿಭೂತಿಯಲ್ಲಿ, ಹಸುವಿನ ಸಗಣಿಯಲ್ಲಿ ವಿಭೂತಿಯನ್ನ ನಾವು ಮಾಡಿರ್ತಕ್ಕಂಥದ್ದು ಕಾಣ್ತೇವೆ. ಹಸು ಸಗಣಿ ಹಾಕಿದ ತಕ್ಷಣ ಹಸುವಿನ ಸಗಣಿಯನ್ನ ಕೆಬರ್ ನೋಡಿ, ಹುಳ ಇರ್ತಾವ. ಏನಿರ್ತಾವ? ಹುಳ ಇರ್ತಾವ, ಹುಳ. ಅದೇ ಕುರಿ ಸಗಣಿ ಹಾಕಿದ್ರೆ ಇದೆಯಾ? ಒಂದು ಸತಿ ಓಂಕಾರದಿಂದ ಬ್ಯಾಂದಿದ ತಕ್ಷಣ ಆ ಹೊಟ್ಟೆ ಒಳಗಡೆ ಒಂದು ರುದ್ರಾಕ್ಷಿ ಮಣಿ ಉತ್ಪತ್ತಿ ಆಗುತ್ತೆ. ಅದೇ ಕುರಿ ಹಿಕ್ಕಿ. ಆ ಕುರಿ ಹಿಕ್ಕಿಯಲ್ಲಿ ಪರಶಿವನನ್ನ ಕಂಡಂತ ವಂಶ ಹಾಲುಮತ ವಂಶ ಅನ್ನುವಂಥದ್ದು ನೀವು ಸಹ ಕಂಡುಕೊಳ್ಬೇಕಾಗುತ್ತೆ ಅನ್ನುವಂಥದ್ದು. ನಂತರ ಕುರಿ ಚರ್ಮವನ್ನ ಕುರಿ ತಿನ್ನುವಂತಹ ಜನಗಳಿದ್ದಾರೆ, ದನ ತಿನ್ನುವಂತಹ ಜನಗಳಿದ್ದಾರೆ. ಹಸುವನ್ನ ನಾವು ಕೋಟ್ಯಾನು ದೇವತೆಗಳು ವಾಸ ಮಾಡಿದಿವೆ ಅನ್ನುವಂತಹ ಸತ್ಯವನ್ನ ತಿಳಿದು ಹಸುವನ್ನ ತಿಂದಂತಹ ಸಂದರ್ಭದಲ್ಲಿ, ಹಸುವಿನಲ್ಲಿ ಕೋಟ್ಯಾನು ದೇವತೆಗಳು ವಾಸ ಮಾಡಿದರಂತಹ ಪೂಜೆ ಮಾಡಿದಂತಹ ಜನಗಳು ಹಸು ತಿಂದಂತ ಸಂದರ್ಭದಲ್ಲಿ ಹಸುವಿನ ಚರ್ಮದಲ್ಲಿ ನಾವು ಚಪ್ಪಲಿಯನ್ನು ಹಾಕೊಳ್ತೇವೆ. ಹಸುವಿನ ಚರ್ಮದಲ್ಲಿ ಚಪ್ಪಲಿ. ಬಂಧುಗಳೇ, ಒಂದು ಸತ್ಯವನ್ನ ಹೇಳ್ತಾನೆ. ಕುರಿ ತಿನ್ನುವಂತಹ ಜನಗಳಿದ್ದಾರೆ, ದನ ತಿನ್ನುವಂತಹ ಜನಗಳಿದ್ದಾರೆ. ದನ ತಿಂದಾದ ಮೇಲೆ ದನವಿನ ಚರ್ಮದಲ್ಲಿ ಚಪ್ಪಲಿ ಹಾಕೊಳ್ತೇವೆ. ಕುರಿ ತಿಂದಾದ್ಮೇಲೆ ಕುರಿ ಚರ್ಮದಲ್ಲಿ ಬೀರಪ್ಪನಿಗೆ ಡೊಳ್ಳಾಗುತ್ತೆ ಹೊರತು ಇನ್ನೊಬ್ಬರ ಕಾಲಿಗೆ ಚರ್ಮ ಆಗೋದಿಲ್ಲ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನುವಂಥದ್ದು. ಕುರಿ ಚರ್ಮದಿಂದ ಚಪ್ಪಲಿ ಆಗೋದಿಲ್ಲ, ಬೀರಪ್ಪನಿಗೆ ಡೊಳ್ಳಾಗುತ್ತೆ, ಮಂಗಳವಾದ್ಯ ಆಗುತ್ತೆ ಅನ್ನುವಂಥದ್ದು. ಇನ್ನೊಂದು ಸತ್ಯ ಘಟನೆ ಹೇಳ್ತೀನಿ. ಸತ್ಯ ಘಟನೆ. ನಾವೆಲ್ಲರೂ ರೈತಾಪಿ ಜನಗಳು. ಹೊಲಕ್ಕೆ ಹೋಗ್ತೇವೆ. ಹೊಲಕ್ಕೆ ಹೋದಾಗ ರೈತನ ಕಾಲಿಗೆ ಮುಳ್ಳು ಕಾಣುತ್ತೆ.
ಮುಳ್ಳು ಹಾಕೊಂಡಾಗ ರೈತ ಏನ್ ಮಾಡ್ತಾನೆ, ಮನೆಗೆ ಬಂದು ಆ ಕಾಲನ್ನ ಬಗದು ಒಂದು ಹಾಲನ್ನ ಹಾಕ್ತಾನೆ. ಎಂತ ಹಾಲು? ಎಕ್ಕೆ ಹಾಲು. ಎಕ್ಕೆ ಹಾಲು ಅಂದ್ರೆ ಎಕ್ಕೆ ಹಾಲು ಪಾಯ್ಸನ್. ಅದು ಕಣ್ಣಿಗೆ ಹಾಕಿದ್ರೆ ಏನಾಗುತ್ತೆ? ಕಣ್ಣಿಗೆ ಹಾಕಿದ್ರೆ ಕಣ್ಣು ಹೋಗ್ತಾವ್. ಈ ಪ್ರಪಂಚದಲ್ಲಿ ಅತಿ ವಿಷಕಾರದಂತಹ ಗಿಡ ಯಾವ್ದಾದ್ರೂ ಇತ್ತಂದ್ರೆ ಅದು ಎಕ್ಕೆ ಗಿಡ. ಈ ಭೂಮಿ ಮೇಲೆ ಯಾವ್ದಾದ್ರು ಪ್ರಾಣಿ ಆ ಎಕ್ಕೆ ಗಿಡನ ತಿನ್ನುತ್ತಂದ್ರೆ ಅದು ಕುರಿ ಒಂದೇ. ಯಾವುದು ತಿನ್ನೋದಿಲ್ಲ. ಕುರಿ ಬಿಟ್ರೆ ಇನ್ಯಾವುದು ಪ್ರಾಣಿ ತಿನ್ನೋದಿಲ್ಲ. ನಿಮಗೆ ಸತ್ಯ ಹೇಳ್ತೀನಿ, ಈ ಪ್ರಪಂಚದಲ್ಲಿ ವಿಷವನ್ನ ತಿಂದು ಅಮೃತವನ್ನ ಕೊಡುವಂತಹ ಪ್ರಾಣಿ ಯಾವ್ದಾದ್ರೂ ಈ ಭೂಮಿ ಮೇಲೆ ಇದೆ ಅಂತಂದ್ರೆ ಅದು ಕುರಿ ಅನ್ನುವಂತಹ ಸತ್ಯವನ್ನು ನಾವು ಮರೆತು ಬದುಕ್ತಾ ಇದ್ದೀವಿ ಅನ್ನುವಂಥದ್ದು. ಅದಕ್ಕೆ ಒಂದು ಮಾತನ್ನ ಹೇಳಿದ್ರು, ಕುರಿ ಹೊಲಸ್ ತಿನ್ನೋದಿಲ್ಲ, ಕುರುಬ ಕೊಟ್ಟು ಮಾತಿಗೆ ತಪ್ಪೋದಿಲ್ಲ ಅನ್ನುವಂತಹ ನಾನುಡಿಯನ್ನ ನಾವು ಕೇಳ್ತಿದ್ದೀವಿ ಅನ್ನುವಂತಹ ಮಾತನ್ನ. ಇವತ್ತು ಕುರಿ ಯಾವತ್ತು ಹೊಲಸ್ ತಿನ್ನೋದಿಲ್ಲ. ಇವಾಗ ನೀವು ಹೇಳಿ, ಯಾವ ಪ್ರಾಣಿ ಶ್ರೇಷ್ಠ? ಕುರಿ ಪ್ರಾಣಿ ಶ್ರೇಷ್ಠ, ಹೌದಲ್ಲ? ಈ ಹಾಲು ಮತ ಶತಮಾನೋತ್ಸವದಲ್ಲಿ ನಾವು ಯಾಕೆ ಈ ಒಂದು ಅಜೆಂಡವನ್ನ ಇಡಬಾರದು? ಈ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿ ಕುರಿಯನ್ನ ಘೋಷಣೆ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಟುಕೊಂಡು ಯಾಕೆ ನಾವು ಇದನ್ನ ಮಾಡಬಾರ್ದು ಅನ್ನುವಂತಹ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂಥದ್ದು. ಆ ಕುರಿ ಆಹಾರ ಪದ್ಧತಿಯಲ್ಲಿ ಸ್ವೀಕಾರ ಮಾಡಿದ್ರು ಸಹಿತ ಎಂತಹ ಒಳ್ಳೆ ಗುಣಗಳಿದಾವೆ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಕುರಿ ಸಾಕಿ ಕುಬೇರರಾಗ್ರಿ ಅನ್ನುವಂತಹ ಮಾತನ್ನು ಸಹಿತ ನಮ್ಮ ಆಲಮತ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತು ನಾವು ಇಂತಹ ಪರಂಪರೆಯಲ್ಲಿ ಇತಿಹಾಸದಲ್ಲಿ ನಾವು ಬಂದಿದ್ದೀವಿ. ಬಂಧುಗಳೇ, ನೀವು ಈ ತರ ಕೇಕೆ ಹೊಡೆದು ಸೀಟಿ ಹೊಡೆದು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಇಲ್ಲಿಂದ ನಾವು ಏನಾದ್ರೂ ಒಂದು ಸಂದೇಶವನ್ನ ತಗೊಂಡೋಗ್ಬೇಕಾಗಿದೆ. ಈ ರಾಜ್ಯದಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದೆ? 6.5 ಕೋಟಿ, ಹೌದಾ? ಈ ರಾಜ್ಯದಲ್ಲಿ 6.5 ಕೋಟಿ ಜನಸಂಖ್ಯೆ ಇದೆ. 2.5 ಕೋಟಿ ಜನಸಂಖ್ಯೆಯನ್ನ ಪಕ್ಕದಲ್ಲಿಟ್ಟುಬಿಡಿ. 2.5 ಕೋಟಿ ಜನಸಂಖ್ಯೆಯನ್ನ ಪಕ್ಕದಲ್ಲಿಡಿ. ಅದರಲ್ಲಿ ಮೇಲ್ವರ್ಗದ ಎಲ್ಲಾ ಸಮುದಾಯಗಳು ಆ 2.5 ಕೋಟಿ ಜನಸಂಖ್ಯೆಯಲ್ಲಿ ಬರ್ತಾರೆ. ಇನ್ನು 4 ಕೋಟಿ ಜನಸಂಖ್ಯೆಯಲ್ಲಿ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಎಲ್ಲಾ ಸಮುದಾಯಗಳು 4 ಕೋಟಿ ಜನಸಂಖ್ಯೆಯಲ್ಲಿ ಬರ್ತಾರೆ. ಹೌದಾ? ಹೌದಾ? 2 ಕೋಟಿ ಜನಸಂಖ್ಯೆಯನ್ನು ನಾವು ಪಕ್ಕಕ್ಕಿಟ್ಟು 4 ಕೋಟಿ ಜನಸಂಖ್ಯೆಯ ಕರ್ನಾಟಕದ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರನ್ನ ಒಗ್ಗಟ್ಟಾದ್ರೆ 5 ವರ್ಷಕ್ಕೊಮ್ಮೆ ಹಿಂದುಳಿದ ದಲಿತ ಸಮುದಾಯರು ಒಬ್ಬೊಬ್ರು ಒಂದೊಂದು ಸಮುದಾಯದವರು ಮುಖ್ಯಮಂತ್ರಿ ಯಾಕಾಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನುವಂಥದ್ದು. 4 ಕೋಟಿ ಜನಸಂಖ್ಯೆಯರು ಒಗ್ಗಟ್ಟಾಗಿ ಹಿಂದುಳಿದ ದಲಿತ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನ ಕೊಡಿಸ್ಲಿಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತು ಇಂತಹ ಹಲವಾರು ನಿರ್ಣಯಗಳನ್ನ ಈ ಸಮುದಾಯದಲ್ಲಿ ಈ ವೇದಿಕೆಯಲ್ಲಿ ತಗೋಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಎಲ್ಲರೂ ಸಹಿತ ಒಗ್ಗಟ್ಟಾಗಿ ಸಂಘಟನೆ ಆಗಿ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ನಮ್ಮ ಪರಂಪರೆ ಇತಿಹಾಸವನ್ನ ನೀವು ಕೇಳಿ ಇಲ್ಲೇ ಬಿಟ್ಟು ಹೋಗೋದಕ್ಕಿಂತ ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಹೋಗಿ ನಮ್ಮ ಇತಿಹಾಸದ ಬಗ್ಗೆ, ಸಮಾಜದ ಬಗ್ಗೆ ಮಾತುಗಳನ್ನ ಆಡಿ ಜಾಗೃತಿಯನ್ನ ಮೂಡಿಸೋದ್ರ ಜೊತೆಗೆ ಸಮಾಜವನ್ನ ಸಂಘಟನೆ ಮಾಡಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ನಿಮ್ಮೆಲ್ಲರಿಗೂ ಸಹಿತ ಶುಭವನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್. ಶ್ರೀ ರಾಮ್ ನರೇಶ್ ಪಾಲ್ ರವರು ತಾವು ಕಲಿತ ಜ್ಞಾನವೇನುಂಟು ಶೀನ